26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಎರಡನೇದು ಈ ಬ್ರೂಕ್ ಫೀಲ್ಡ್ ಅಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಷಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಷನ್ ಮಾಡಬೇಕಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರ ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಇಂಥದ್ದು ಮಾಡಬಾರ್ದು. ಭಾಳ ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ, ಅಥವಾ 10 ವರ್ಷದಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ಏನೇನು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ. ಸರ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂಥ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ಮದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ಆಕ್ಷನ್ ಸರ್, ವಿ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ಇದು ಬರಲಿ, ರಿಪೋರ್ಟ್ ಬರಲಿ. ಎರಡನೇದು ಈ ಬ್ರೂಕ್ ಫೀಲ್ಡ್ ಅಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಷಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಷನ್ ಮಾಡಬೇಕಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರ ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಇಂಥದ್ದು ಮಾಡಬಾರ್ದು. ಭಾಳ ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ, ಅಥವಾ 10 ವರ್ಷದಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ಏನೇನು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ. ಸರ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂಥ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ಮದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ಆಕ್ಷನ್ ಸರ್, ವಿ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ಇದು ಬರಲಿ, ರಿಪೋರ್ಟ್ ಬರಲಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.